ಹಾಯ್ ಫ್ರೆಂಡ್ಸ್, ಗುಪ್ತಚರ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 660 ಹುದ್ದೆಗಳು. ಸೊ ಅದ್ರ ಬಗ್ಗೆ ನಾನು ಮುಂದೆ ತಿಳಿಸಿದ್ದೀನಿ. ನೀವೆಲ್ಲಿ ನೋಡ್ಬೋದು, ಗುಪ್ತಚರ ಇಲಾಖೆಯಲ್ಲಿ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ. ಮತ್ತು ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅಗತ್ಯರು ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದೆ ತಿಳಿಸಿದ್ದೀನಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ಗುಪ್ತಚರ ಇಲಾಖೆ. ಖಾಲಿರೋ ಹುದ್ದೆಗಳು ತುಂಬ ಟೈಪ್ ಹುದ್ದೆಗಳು ಖಾಲಿದ್ದಾವೆ. ಅದು ಯಾವುದ್ಯಾವುದು ಅಂತ ಮುಂದೆ ತಿಳಿಸಿದ್ದೀನಿ. ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 660 ಹುದ್ದೆಗಳು ಖಾಲಿದ್ದಾವೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆಫ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಅಂದರೆ ಪೋಸ್ಟ್ ಮುಖಾಂತರ ನೀವು ಅಡ್ರೆಸ್ಸಿಗೆ ಕಳಿಸ್ಬೇಕಾಗಿರುತ್ತೆ. ನೀವೇ ಇಲ್ಲಿ ನೋಡ್ಬೋದು, ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ 1 80 ಹುದ್ದೆಗಳು ಖಾಲಿದ್ದಾವೆ. ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಗ್ರೇಡ್ 2 ಹುದ್ದೆ 136 ಹುದ್ದೆಗಳು ಖಾಲಿದ್ದಾವೆ. ಮತ್ತು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಟೋಟಲ್ 120 ಹುದ್ದೆಗಳು ಖಾಲಿದ್ದಾವೆ. ಮತ್ತು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಹುದ್ದೆ 170 ಹುದ್ದೆಗಳು ಖಾಲಿದ್ದಾವೆ. ಭದ್ರತಾ ಸಹಾಯಕದಿಂದ 100 ಹುದ್ದೆಗಳು ಖಾಲಿದ್ದಾವೆ. ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ 8 ಹುದ್ದೆಗಳು ಖಾಲಿದ್ದಾವೆ. ಗುಪ್ತಚರ ಇಲಾಖೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಹುದ್ದೆಗಳು ಕರೆದಿರೋದು ಇದೆ ಫಸ್ಟ್ ಟೈಮು. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಮತ್ತು ಅದ್ರ ಜೊತೆಗೆ ಇಲ್ಲಿ ಇನ್ನೂ ಯಾವ್ಯಾವ ಹುದ್ದೆಗಳು ಖಾಲಿದ್ದಾವೆ ಅಂದರೆ, ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಸಿವಿಲ್ ವರ್ಕ್ಸ್ 3 ಹುದ್ದೆಗಳು ಖಾಲಿದ್ದಾವೆ. ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಹುದ್ದೆ 1 ಗ್ರೇಡ್ 1 22 ಹುದ್ದೆಗಳು ಖಾಲಿದ್ದಾವೆ. ಹಲ್ವಾಯಿ ಮತ್ತು ಅಡಿಗೆ ಸಿಬ್ಬಂದಿಗೆ 10 ಹುದ್ದೆಗಳು ಖಾಲಿದ್ದಾವೆ. ಉಸ್ತುವಾರಿಗೆ 5 ಹುದ್ದೆಗಳು ಖಾಲಿದ್ದಾವೆ. ವೈಯಕ್ತಿಕ ಸಹಾಯಕ 5 ಹುದ್ದೆಗಳು ಖಾಲಿದ್ದಾವೆ. ಮತ್ತು ಪ್ರಿಂಟಿಂಗ್ ಪ್ರೆಸ್ ಆಪರೇಟರ್ 1 ಹುದ್ದೆಗೆ ಖಾಲಿದೆ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 660 ಹುದ್ದೆಗಳು ಖಾಲಿದ್ದಾವೆ. ಸೊ ವಿದ್ಯಾರ್ಹತೆ ಬಂದ್ಬಿಟ್ಟು ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ 10ನೇ ತರಗತಿ PUC, ಡಿಪ್ಲೊಮೊ ಪದವಿ, ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುವ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಿರು. ಒಂದೊಂದು ಹುದ್ದೆಗೆ ವಿದ್ಯಾರ್ಹತೆ ಬೇರೆ ಬೇರೆನ ನಿಗದಿಪಡಿಸಿದ್ದಾರೆ. ಅಂದರೆ ನಿಮ್ಗೆ 10th ಪಾಸ್ ಆದವ್ರಿಗೂ ಕೂಡ ಇದಕ್ಕೆ ಕೆಲಸಗಳಿದ್ದಾವೆ, ಪ್ಲಸ್ PUC ಅವ್ರಿಗೂ, ಪ್ಲಸ್ ಡಿಪ್ಲೊಮೊ ಅವ್ರಿಗೂ, ಮತ್ತು ಸ್ನಾತಕೋತ್ತರ ಪದವಿ ಮತ್ತು ಪದವಿ ಕಂಪ್ಲೀಟ್ ಆದವ್ರಿಗೂ ಕೂಡ ಇದರಲ್ಲಿ ಒಂದೊಂದು ಹುದ್ದೆಯನ್ನು ನಿಗದಿಪಡಿಸಿದ್ದಾರೆ. ಸೊ ವಯೋಮಿತಿನ ನೋಡ್ಕೊಂಬರೋಕ್ಕಾದರೆ ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗರಿಷ್ಠ 56 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲು ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಸೊ 56 ವರ್ಷದ ಒಳಗಿದ್ದವ್ರಿಗೆ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗ್ತೀರಾ. ಪ್ಲಸ್ OBC ಅಭ್ಯರ್ಥಿಗಳಿಗೆ ಮತ್ತು SC/ST ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ. ಅದನ್ನ ನಾನು ನೋಟಿಫಿಕೇಷನ್ನಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಲಿಂಕ್ ಇದೆ, ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಒಂದ್ಸತಿ ಕ್ಲಿಯರ್ ಕಟ್ ಆಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ವೇತನ ಶ್ರೇಣಿ ನೇಮಕಾತಿ ಅಧಿಸೂಚನೆಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಪ್ರಕಾರ ಮಾಸಿಕ 21,700ರಿಂದ 69,100 ವೇತನ ನಿಗದಿಪಡಿಸಿದ್ದಾರೆ. ಸೊ ಗೌರ್ಮೆಂಟ್ ಸ್ಯಾಲ್ರಿ ಆಗಿರೋದ್ರಿಂದ ಇನಿಷಿಯಲ್ ಸ್ಯಾಲ್ರಿ 21,700ರಿಂದ ಸ್ಟಾರ್ಟ್ ಆದರೂ ಬೇಗ ಇನ್ಕ್ರೀಸ್ ಆಗ್ತಾ ಕೂಡ ಹೋಗುತ್ತೆ. ಸೊ ಅರ್ಜಿ ಸಲ್ಲಿಸುವ ವಿಳಾಸ ಜಂಟಿ ಉಪನಿರ್ದೇಶಕರು, ಗುಪ್ತಚರಿ ಬ್ಯೂರೋ, ಗೃಹ ವ್ಯವಹಾರ ಸಚಿವಾಲಯ, 35 SP ಮಾರ್ಗ, ಬಾಪುಧಾಮ್, ನವದೆಹಲಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಬೇಗ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ, ಪ್ಲಸ್ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಸೊ ಅಪ್ಲೈ ಮಾಡಿ. ಇದಕ್ಕೇನು ನಿಮಗೆ ಲಿಂಕ್ ಅಪ್ಲೈ ಮಾಡೋಕ್ಕೆ ಅಂತ ಅರ್ಜಿ ಶುಲ್ಕ ಏನು ಇಲ್ಲ, ಆದ್ದರಿಂದ ನಿಮ್ಗೆ ಏನು ಲಾಸ್ ಏನಾಗೋದಿಲ್ಲ. ನೀವು ಬರೀ ಪೋಸ್ಟಿಗೆ ಮಾತ್ರ ನಿಮ್ಗೆ ದುಡ್ಡು ಇದ್ದಾದರೆ ಸಾಕು, ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಪ್ರಮುಖ ದಿನಾಂಕಗಳು ನೋಡ್ಕೊಂಬರ್ತಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು ಮಾರ್ಚ್ 13, ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ 12, 2024. ಸೊ ನಿಯರ್ಲಿ 2 ಮಂತ್ಗಳ ಕಾಲ ಅರ್ಜಿ ಸಲ್ಲಿಸೋಕ್ಕೆ ಟೈಮ್ನ ನಿಗದಿಪಡಿಸಿದ್ದಾರೆ. ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ಮತ್ತು ನೋಟಿಫಿಕೇಷನ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಟಿಫಿಕೇಷನ್ ಒಂದು ಸತಿ ಕ್ಲಿಯರ್ ಕಟ್ಟಾಗಿ ಓದ್ಬಿಟ್ಟು ನಂತರ ಅಪ್ಲೈ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.